ಇದನ್ನ ಹೇಳ್ತಿದ್ರು ಅಂತ ಗೊತ್ತಿಲ್ಲ ನನಗೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೋಮವಾರ ಅಂದಿದ ತಕ್ಷಣ ಫುಲ್ಲು ನಾನು ಆ್ಯಕ್ಟಿವ್ ಆಗಿರ್ತಿದ್ದೆ, ಪೂಜೆ ಮಾಡಬೇಕು ಅಂತ ಎಲ್ಲ. ಸೊ ಇವತ್ತು ಸ್ವಲ್ಪ ಲೇಸಿ ಆಗಿದ್ದೀನಿ. ಸೋಮವಾರ ಅಂದರೆ ಸೋಂಬೇರಿ ಅನ್ನೋ ಥರ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಅದಕ್ಕೋಸ್ಕರ ಹಂಗಾಗ್ತಿದ್ಯಾ ಏನು ಗೊತ್ತಾಗ್ತಿಲ್ಲ. ಬಟ್ ನನ್ನನ್ನೇ ನಾನು ಪುಷ್ ಮಾಡಿಕೊಂಡು ಏನಾದರೂ ಕೆಲಸ ಮಾಡಲೇಬೇಕು ಅಂತ ಒಂದೊಂದಾಗಿ ಕೆಲಸ ಮುಗಿಸ್ಕೊತಾ ಇದೆ. ಹಾಗೆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಮೇಲ್ಗಡೆ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಅಂತ ಬಂದೆ. ಅಷ್ಟೊತ್ತಿಗೆ ಅನಿಸ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳಿ ಮೇಲ್ಗಡೆ ಬಂದು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಶನ್ ಮಲ್ಕೊಂಡಿದ್ದ, ಅವನಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಇಲ್ಲಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಬೆಳಗ್ಗೆ ಟಿಫನ್ಗೆ ಶಾವಿಗೆ ಭಾತ್ನ ಮಾಡಿದ್ದೆ. ಸೊ ಶಾವಿಗೆ ಭಾತ್ ನಾನು ತಿಂದಿಲ್ಲ, ಯಾಕಂದರೆ ನಾನು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ನಮ್ಮಮ್ಮ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಡಯಟ್ ಮಾಡೋಣ ಅಂತ ನಮ್ಮಮ್ಮ ಅಂದಾಗ ನಾನು ಅನ್ಕೋತಿದ್ದೆ, ನನ್ನ ಕ್ಯಾಮ್ರಾ ಮುಂದೆ ಈ ಥರ ಹತ್ತಿರದಲ್ಲಿ ವಿಡಿಯೋ ಮಾಡ್ತೀನಲ್ವ, ಸೊ ಹಾಗಾಗಿ ದಪ್ಪ ಕಾಣಿಸ್ತೀನಿ ಅಂತ. ಬಟ್ ಇಲ್ಲ ಫ್ರೆಂಡ್ಸ್, ನಾನು ದಪ್ಪ ಆಗಿದ್ದೀನಿ. ಸೊ ಕಿಶನ್ ಹುಟ್ಟಿದ ಮೇಲೆ ಸ್ವಲ್ಪ ಬಾಣ್ತನದಲ್ಲಿ ದಪ್ಪ ಆಗಿದೆ. ಅದಾದಮೇಲೆ ನಾನು ಡಯಟ್ ಎಲ್ಲ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ. ಬಟ್ ಇವಾಗ ತಿರ್ಗಾ ವೆಯ್ಟ್ ಗೇನ್ ಆಗಿದ್ದೀನಿ, ಏಕೆಂದರೆ ರುಚಿಯಾಗಿ ಮಾಡ್ಕೊಂಡು ತಿಂತಿದ್ದೀನಲ್ಲ. ಸೊ ಅದಕ್ಕೆ ಅವಾಗ ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು ಅಂತ ಹೇಳಿ ತರಕಾರಿ, ಫ್ರೂಟ್ಸು ಈ ಥರ ಎಲ್ಲ ತಿಂತಾಯಿದ್ದೆ. ಬಟ್ ಇವಾಗ ನೋಡಿ ಅದನ್ನೆಲ್ಲ ಬಿಟ್ಟಿದ ತಕ್ಷಣ ಕೆನ್ನೆಯಲ್ಲಿ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಏನೇನೋ ಬಾಡಿಲಿ ಚೇಂಜಸ್ ಕಾಣ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನನ್ನ ಡಯೆಟ್ನ ನಾನು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮನೇಲಿರೋರಿಗೆಲ್ಲ ಡಯಟ್ ಫುಡ್ ಏನು ಕೊಡೋಲ್ಲ, ಅವ್ರಿಗೆ ನಾನು ಯಾವ ರೀತಿ ರುಚಿಯಾಗಿ ಮಾಡ್ಕೊಡ್ತೀನಿ ಅದನ್ನು ಮಾಡ್ತೀನಿ. ಬಟ್ ನನಗೆ ಮಾತ್ರ ಹೆಲ್ದಿಯಾಗಿ ಸಲಾಡ್ಸು, ಸ್ಮೂದೀಸು ಈ ಥರ ಎಲ್ಲ ಮಾಡಿಕೊಂಡು ತಿಂತೀನಿ. ಸೊ ಫ್ರೆಂಡ್ಸ್, ನಾನು ಡಯಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಾನೇ ಡಯಟಲ್ಲಿ ಅಷ್ಟೇನೋ ಎಕ್ಸ್ಪರ್ಟ್ ಅಲ್ಲ, ಅಷ್ಟನ್ನು ನಾನು ತಿಳ್ಕೊಂಡಿಲ್ಲ. ಬೇಸಿಕ್ಕಾಗಿ ಏನು ಬೇಕು ಅಷ್ಟನ್ನು ಮಾತ್ರ ತಿಳ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರವಾಗಿ ನಾನು ನನ್ನ ವೆಯ್ಟ್ ಲಾಸ್ನ ಮಾಡ್ಕೊತೀನಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಕಿಶನ್ ಎದ್ದು ಬಂದ. ಸೊ ಇನ್ನೇನು ಮಾಡೋದು ಅಂತ ಕೆಳಗಡೆ ಬಂದೆ. ಹಾಗೆ ಕಿತ್ಲೆಣ್ಣು ತಿಂದು ಸಿಪ್ಪೆನೆಲ್ಲ ನಾನು ಹೊರಗಡೆ ಬಿಸಾಡೋದಿಲ್ಲ, ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊತೀನಿ. ಸ್ಕಿನ್ಗೆ ಅದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮತ್ತು ಲಕ್ಷೆ ಬರೋ ಟೈಮ್ ಬೇರೆ ಆಯ್ತಲ್ಲ ಅಂತ ಹೇಳಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ, ನಿಂಬೆ ಹಣ್ಣಿನ ಜ್ಯೂಸು. ಸಕ್ಕರೆನ ಹಾಕ್ಕೊತಿಲ್ಲ, ಕಲ್ಸಕ್ಕರೆ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಡಯಟ್ ಮಾಡಬೇಕಾದ್ರೆ ಸ್ವಲ್ಪ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಕಲ್ಸಕ್ಕರೆ ಜೊತೆಗೆ ಒಂದೆರಡು ಏಲಕ್ಕಿನೂ ಸಹ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಬರೀ ನೀರನ್ನು ಕುಡಿಯೋದಕ್ಕಾಗಲ್ವಲ್ಲ. ಸೊ ಆವಾಗವಾಗ ಈ ಥರ ಲೆಮನ್ ಜ್ಯೂಸು, ಮಜ್ಜಿಗೆ ಇದೆಲ್ಲ ಮಾಡಿ ಇಟ್ಕೊಂಡ್ರೆ ಕುಡ್ಕೊಳ್ಬೋದು ಅಂತ ಹೇಳಿ ಮಾಡಿ ಇಟ್ಕೊತಾ ಇದ್ದೀನಿ. ಮನೇಲಿ ಮಕ್ಕಳಿರೋ ಕಾರಣ ಅವ್ರಿಗೆ ಈ ಥರ ಎಲ್ಲ ಮಾಡಿ ಕೊಟ್ಟರೆ ಕುಡ್ಕೊತಾರೆ. ಬರೀ ನೀರು ತಗೊಳ್ಳೋ ಅಂತ ಕೊಟ್ಟರೆ ಅವರು ಕುಡಿಯೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಜ್ಯೂಸನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಂಗಿದ್ರು ದೇವಸ್ಥಾನದಿಂದ ಕಡಲೆಪುರಿ ತಂದಿದ್ವಿ. ಸೊ ಕಡಲೆಪುರಿಲಿ ಒಗ್ಗರಣೆ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ಲಕ್ಷ್ಯಗಂತೂ ತುಂಬಾ ಇಷ್ಟ ಆಗುತ್ತೆ, ಇದು ನನಗೂ ಇಷ್ಟ ಆಗುತ್ತೆ. ಸೊ ಮನೇಲಿ ನಾನು ಲಕ್ಷ್ಯ ಇಬ್ಬರೇ ಇದ್ದಾಗ ಈ ಥರ ಏನಾದರೂ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಇವತ್ತು ಕಡಲೆಪುರಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸೇ. ಆನ್ಲೈನಲ್ಲಿ ಇದೊಂದು ಚಾಪರ್ನ ಬೈ ಮಾಡಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಈರುಳ್ಳಿ ಕಟ್ ಮಾಡೋದಕ್ಕೆ, ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅನ್ಕೋತೀನಿ, ಬಟ್ ನಾನೇ ಸ್ವಲ್ಪ ಲೇಟಾಗಿ ಬೈ ಮಾಡಿರೋದು. ಅಪ್ಪ ದೇವರೇ, ಈ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ಅದೆಷ್ಟು ನೀರು ಹರಿಸ್ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಸೊ ಇದನ್ನು ಬೈ ಮಾಡಿದಾಗಿಂದ ಆರಾಮ್ಸೆ ಈರುಳ್ಳಿ ಮತ್ತು ತರಕಾರಿನೆಲ್ಲ ಹೆಚ್ಕೊಳ್ಬೋದು. ಸೊ ಇವಾಗ ನಾನಿಲ್ಲಿ ಕಡಲೆಪುರಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. 1 to 1.5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆನ ಹಾಕ್ಕೊಳ್ಳಿ. ಮತ್ತು ಇದಾದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಇದಾದಮೇಲೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ನಾನು ಕಡಲೆ ಬೀಜ ಸ್ವಲ್ಪ ಲೇಟಾಗಿ ಹಾಕ್ಕೊಂಡ್ಬಿಟ್ಟೆ. ನೀವು ಕಡಲೆಬೇಳೆ ಆಗಿದ ತಕ್ಷಣ ಕಡಲೆ ಬೀಜ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆಪಪ್ಪು ಅಂತಿರಲ್ಲ, ಸೊ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಸೊ ಈಗ ಕಡಲೆಪುರಿನ ಸ್ವಲ್ಪ ನೆನೆಯೋದಕ್ಕೆ ಇಟ್ಟಿದೆ, ಅದನ್ನು ನೀರನ್ನೆಲ್ಲ ಹಿಂಡಿ ಈ ಥರ ಒಗ್ಗರಣೆಗೆ ಹಾಕಿದ್ರೆ ಮುಗೀತು. ಇದಾದಮೇಲೆ ನಾವು ಕಡಲೆನ ಪುಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ಇದು ನಾವು ಚಿತ್ರಾನ್ನ ಮಾಡ್ತೀವಲ್ವ, ಸೊ ಸೇಮ್ ಅದೇ ಥರನೇ ಚಿತ್ರಾನ್ನ ಥರ ಮಾಡಿಕೊಂಡು ನಾವು ಅದಕ್ಕೆ ರೈಸ್ ಹಾಕ್ಕೋತೀವಿ. ಇಲ್ಲಿ ಕಡಲೆ ಪುರಿನ ಹಾಕ್ಕೊಂಡು ಕೋಟಿಂಗಿಗೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಡಲೆ ಪುಡಿನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ನೀವು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಬೋದು. ಜೊತೆಗೆ ನೀವು ಇಲ್ಲಿ ಕಾಯಿ ತುರಿನೂ ಸಹ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನಾವು ಡಯಟ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ಇದಕ್ಕೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಸಲಾಡ್ಸು ಇದ್ದೇ ಇರಬೇಕು. ಸೊ ಹಾಗಾಗಿ ಇವತ್ತು ನಾನು ಕ್ಯಾರೆಟ್ನ ಮತ್ತು ಸೌತೆಕಾಯಿನ ತೊಗೊತಾ ಇದ್ದೀನಿ ಸೈಡ್ಸ್ಗೆ. ಊಟಕ್ಕೂ ಮುಂಚೆನೇ ನಾವು ಈ ಥರ ಸಲಾಡ್ಸ್ ತಿನ್ನೋದ್ರಿಂದ ನಮಗೇನು ಜಾಸ್ತಿ ಹೊಟ್ಟೆ ಹಶ್ವಾಗೋದಿಲ್ಲ. ಕ್ಯಾರೆಟ್ ಮತ್ತು ಸೌತೆಕಾಯಿ, ಟೊಮ್ಯಾಟೊ, ನಿಮಗೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ತಿನ್ಬೋದು, ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ನೂ ತಿನ್ಬೋದು. ಇದೆಲ್ಲ ತಿಂದಿದ್ದಾದಮೇಲೆ ನಾವು ಊಟ ಮಾಡೋದ್ರಿಂದ ನಮಗೇನು ಅಷ್ಟೊಂದು ಹೊಟ್ಟೆ ಹಶ್ವಾಗೋದಿಲ್ಲ. ಸ್ವಲ್ಪ ಕ್ವಾಂಟಿಟಿಲೇ ಊಟನ ಮಾಡ್ಕೊತೀವಿ. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ನಮ್ಮ ಜೀವನ ನೋಡಿ ನಮಗೆ ನಗು ಬರೋ ಥರ ಆಗಿಬಿಟ್ಟಿದೆ. ಯಾಕಂದರೆ ಒಂದೊಂದು ಮನೇಲಿ ಒಬ್ಬೊಬ್ಬರಾದರೂ ಡಯಟ್ ಮಾಡ್ತಾನೆ ಇರ್ತಾರೆ, ಡಯಟ್ ಇಲ್ದಿರೋ ಮನೆಯೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಜೀವನ ಅಂದರೆ, ಹೊಟ್ಟೆ ತುಂಬ ಊಟ ಮಾಡೋರು, ಕಣ್ಣು ತುಂಬ ನಿದ್ದೆ ಮಾಡೋರು, ಕೈ ತುಂಬಾ ಕೆಲಸ ಮಾಡೋರು. ನಮಗಿಲ್ಲಿ ಯಾವುದೂ ಇಲ್ಲದೋ ಥರ ಆಗಿಬಿಟ್ಟಿದೆ. ಅವರಲ್ಲಿ ನ್ಯಾಚುರಲ್ಲಾಗಿ ಮನೆ ಹತ್ರನೇ ಬೆಳೆದಿರೋ ಸೊಪ್ಪು, ತರಕಾರಿ, ಹಣ್ಣು ಇದನ್ನೆಲ್ಲ ತಿಂದು ಎಷ್ಟು ಆರೋಗ್ಯವಾಗಿರ್ತಿದ್ರು. ಆಗಿನ ಕಾಲದಲ್ಲೆಲ್ಲ ಸೀಸನಲ್ ಫ್ರೂಟ್ಸು, ಸೀಸನಲ್ ವೆಜಿಟೇಬಲ್ಸ್ ಎಲ್ಲ ಬೆಳೀತಾಯಿದ್ರು. ಬಟ್ ಈಗ ಎಲ್ಲ ಕೆಮಿಕಲ್ಲು. ನಮಗೀಗ ಅವರೆಕಾಯಿ ಸೀಸನ್ ಅಂದರೆ ಸಂಕ್ರಾಂತಿ ಈ ಸೀಸನಲ್ಲಿ ಬಿಡೋದು, ನಮಗಿವಾಗ ಬೇಸಿಗೆಲಿ ಬೇಕಾದರೂ ಅವರೆಕಾಯಿ, ನಮ್ಗೆ ಯಾವ ಥರ ಫ್ರೂಟ್ಸ್ ಬೇಕು, ಯಾವ ಥರ ವೆಜಿಟೇಬಲ್ಸ್ ಬೇಕು ಎಲ್ಲನೂ ಸಿಗುತ್ತೆ. ಆವಾಗ ಒಂದು ಟೈಮಿಂಗ್ ಅನ್ನೋದನ್ನ ಫಾಲೋ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಇಲ್ಲ ಟೀ, ಹಾಲು ಈ ಥರ ಏನಾದರೂ ಕುಡ್ಕೊಂಡು ಅದ್ರ ಜೊತೆಗೆ ಬಿಸ್ಕೆಟ್ ಏನಾದರೂ ತಿನ್ಕೊಳ್ಳೋರು. ಸೊ ಇದಾದಮೇಲೆ ಒಂದು 12 ಗಂಟೆ 12:30ವರೆಗೂ ಏನಾದರೂ ತೋಟದಲ್ಲಿ ಕೆಲಸ ಮಾಡ್ತಾನೆ ಇರ್ತಿದ್ರು. 12 ಗಂಟೆ 12:30 ಹಂಗೆ ಬಂದು ಟಿಫನ್ನು ಅದೇನೆ, ಊಟನೂ ಅದೇನೆ ಅವ್ರಿಗೆ ಮಧ್ಯಾಹ್ನದ ಟೈಮು. ಸೊ ಅದನ್ನು ತಿನ್ಕೊಂಡ್ಬಿಟ್ರೆ ಮತ್ತೆ ನೈಟ್ ಊಟನೇ, ಈ ಥರ ಎಲ್ಲ ಫಾಲೋ ಮಾಡ್ತಾಯಿದ್ರು. ಅವ್ರದ್ದು ಆಗ ಬರೀ 2 ಹೊತ್ತಷ್ಟೇ ಊಟ ಆಗಿತ್ತು. ಬಟ್ ನಾವಿಲ್ಲಿ 3 ಹೊತ್ತು ತಿಂತಾಯಿದ್ದೀವಿ. ಅದ್ರ ಜೊತೆಗೆ ಮಾರ್ನಿಂಗ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು, ಮಿಡ್ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಮಿಡ್ ಆಫ್ಟರ್ನೂನ್ ಸ್ನ್ಯಾಕ್ಸು ಅಂತ ಹೇಳಿ ತಿಂತಾನೆ ಇರ್ತೀವಿ. ಅದ್ರ ಜೊತೆಗೆ ಹಾಲು, ಅದ್ರ ಮೇಲೆ ಏನೋ ಹಾರ್ಲಿಕ್ಸು, ಬಾದಾಮ್ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಕುಡಿತಾ ನಾವು ದಪ್ಪ ಆಗದೆ ಹಾಗೆ ಇರ್ತೀವ. ಅದರಲ್ಲೂ ಪ್ರೋಟೀನ್ ಸಿಗುತ್ತೆ ಅಂತ ಇದೆಲ್ಲ ತಿಂದು ಅದ್ರ ಜೊತೆಗೆ ಒಂದೊಂದು ಮೊಟ್ಟೆ, ಇದೆಲ್ಲ ತಿಂದು 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 ನಾವು ಈ ಥರ ದಪ್ಪ ಆಗಿದ್ದೀವಿ. ಸೊ ಪಿಜ್ಜಾ, ಅಯ್ಯೋ ನನಗೆ ಯಾಕೋ ಇವತ್ತು ಪಿಜ್ಜಾ ಕ್ರೇವಿಂಗ್ ಆಗ್ತಿದೆ ರೀ, ಪಿಜ್ಜಾ ತಂದುಕೊಟ್ಬಿಡ್ತೀರಾ, ಬರ್ಗರ್ ತಂದುಕೊಟ್ಬಿಟ್ಟಿರಾ ಅಂತ ತಿಂದು ಈ ಥರ ದಪ್ಪ ಆಗಿ, ಮತ್ತು ಈ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ಹಸಿ ತರಕಾರಿ, ಅದರಲ್ಲೂ ಗಂಡಂದಿರಿಗೆ ರೀ ಇವತ್ತು ಬ್ರೋಕ್ಲಿ ತಂದುಬಿಡ್ರಿ, ಸೂಪ್ ಮಾಡ್ಕೊಂಡ್ಬಿಡ್ಬೇಕು, ಸ್ವೀಟ್ ಕಾರ್ನ ತಂದುಬಿಡಿ, ಈ ಥರ ಎಲ್ಲ ಹೇಳಿ ನಮ್ಮ ಯಜಮಾನ್ರುಗಳಿಗೂ ಸ್ವಲ್ಪ ತೊಂದರೆ ಕೊಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವರು ಬೆಳೆದಿರೋವಂಥ ತರಕಾರಿ ಮತ್ತು ಸೊಪ್ಪನ್ನೆಲ್ಲ ಹಾಗೆ ಕಿತ್ಕೊಂಡು ಬಂದು ಫ್ರೆಶ್ಶಾಗಿ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಸೊ ನಾವು ಆ ಥರ ಅಲ್ಲ, ಅಯ್ಯೋ ಸಂತೆ ಎಷ್ಟು ದೂರ ಇದೆ, ಇನ್ನು ಶುಕ್ರವಾರ ಸಂತೆ ಬರೋವರೆಗೂ ತರಕಾರಿಗೆ ಏನಪ್ಪ ಮಾಡೋದು ಅಂತ ಹೇಳಿ ವಾರಾನ್ಗಟ್ಲೆ ಅಂದರೆ 15 ದಿನಕ್ಕೆ ಆಗೋಷ್ಟು ತರಕಾರಿನೆಲ್ಲ ತಂದು ಸ್ಟೋರ್ ಮಾಡಿ ಫ್ರಿಡ್ಜ್ನಲ್ಲಿ ಆರಾಮಾಗಿ ಇಟ್ಕೊಂಡು ನಮಗೆ ಬೇಕು ಅಂದಾಗೆಲ್ಲ ಫ್ರಿಡ್ಜ್ನಲ್ಲಿ ತೆಗಿಯೋದು, ತಿನ್ನೋದು, ಇದನ್ನೇ ಮಾಡಿ ಮಾಡಿ ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಆಗ ಅವರಿಗೆಲ್ಲ ರೊಟ್ಟಿನೇ ಪಿಜ್ಜಾ ಥರ ಇತ್ತು, ಮುದ್ದೆನೇ ಬರ್ಗರ್ ಥರ ಇತ್ತು. ಸೊ ಇದೇ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ನಮ್ಮ ಲೈಫು. ನಮ್ಮಮ್ಮ ಹೇಳ್ತಾಯಿದ್ರು, ಆಗ ಇಡ್ಲಿ ದೋಸೆಯನ್ನೆಲ್ಲ ಯಾವುದಾದ್ರೂ ಹಬ್ಬಕ್ಕೆ ಮಾಡ್ತಿದ್ರಂತೆ. ಬಟ್ ಈಗ ನನ್ನ ಮಕ್ಕಳು ಏನಾದರೂ ಇಡ್ಲಿ ಬೇಕು ಮಮ್ಮಿ, ದೋಸೆ ಬೇಕು ಮಮ್ಮಿ, ಸರಿ ಸರಿ, ಅದರಲ್ಲೂ ಅಯ್ಯೋ ಯಾರಪ್ಪ ಅಕ್ಕಿ ನೆನೆ ಹಾಕ್ತಾರೆ ಅಂತ ಹೇಳೋದು, ಡಿಮಾರ್ಟ್ಗೆ ಹೋಗೋದು, ಬ್ಯಾಟರ್ನ ತರೋದು. ಸೊ ಈ ಥರ ಎಲ್ಲ ಆಗ್ಬಿಟ್ಟಿದ್ದು. ನಾನಂತೂ ಯಾವತ್ತೂ ತಂದಿಲ್ಲ ಬ್ಯಾಟರ್ನೆಲ್ಲ, ಸೊ ಮನೇಲೇ ಮಾಡ್ಕೊತಾ ಇದ್ದೀನಿ. ಬ್ಯುಸಿ ಇರೋ ಮಾಮ್ಸ್ ಯಾರಾದರೂ ತರ್ತಾರೇನೋ, ಸೊ ಅದ್ರ ಬದಲಾಗಿ ಒಂದು ಗ್ಲಾಸ್ ಅಕ್ಕಿ ಮತ್ತು ಬೇಳೆನ ನೆನೆಯಾಕ್ಬಿಟ್ಟು ಹೋದರೆ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಈ ಥರ ಪಾಕೆಟ್ ಫುಡ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ನೋಡಿ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ, ಅವ್ರು ನಡ್ಕೊತಿರೋದಕ್ಕೂ ನಾವು ನಡ್ಕೊತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈಗಲೇ ನಮ್ಮ ಜನ್ರೇಷನ್ಗೆ ನಾವೇ ಈ ಥರ ಅಂದರೆ ನಮ್ಮ ಮಕ್ಕಳ ಕಾಲಕ್ಕೆ ಇನ್ಯಾವ ಥರ ಅನ್ನೋದೇ ಭಯ ಆಗಿಬಿಟ್ಟಿದೆ.
ಆವಾಗ ಎಲ್ರಿಗೂ ಎಷ್ಟು ಚೆನ್ನಾಗಿ ಕಣ್ಣು ಕಾಣಿಸುತ್ತೋ, ಎಷ್ಟು ಶಾರ್ಪಾಗಿರ್ತಿತ್ತು ಅಂದರೆ, ನಮ್ಮ ಅಜ್ಜಿ ಇದ್ದರು, ನಮ್ಮ ಮುತ್ತಜ್ಜಿಯವರು 100 ವರ್ಷಕ್ಕಿಂತ ಜಾಸ್ತಿನೇ ಆಗಿತ್ತು. ಯಾರೇ ಬರಲಿ ಅವ್ರನ್ನ ಕಂಡುಹಿಡಿತಾ ಇದ್ರು, ಅಷ್ಟು ಶಾರ್ಪಾಗಿತ್ತು ಅವ್ರ ಕಣ್ಣು. ಇವಾಗ ಮಕ್ಳ ಕೈಲಿ ಮೊಬೈಲ್ ಕೊಟ್ಟು ನಾವು ಮೊಬೈಲ್ ನೋಡಿ ಕಣ್ಣಿಗೆ ಆಗಲೇ ಲ್ಯಾಟಿನ್ ಹಾಕೊಳ್ಳೋ ಟೈಮ್ ಬಂದ್ಬಿಡುತ್ತೆ. ಸೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕನ್ನಡಕ ಹಾಕ್ಕೊಂಡೇ ಓಡಾಡ್ತಾರೆ ಇವಾಗ. ಇನ್ನೊಂದೇನಪ್ಪ ಅಂದರೆ, ಊಟನೆಲ್ಲ ಇವಾಗ ತೂಕ ಹಾಕ್ಕೊಂಡು ತಿನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಸೊ ಇಷ್ಟು ಗ್ರಾಮ್ ಪ್ರೋಟೀನ್ ಇರಬೇಕು, ಇಷ್ಟು ಕ್ಯಾಲರಿ ಇರಬೇಕು, ಮತ್ತು ಇಷ್ಟು ಫೈಬರ್ ಇರಬೇಕು ಅಂತ ನೋಡಿ ನೋಡಿ ಹಾಕ್ಕೊಂಡು ಊಟ ಮಾಡ್ತೀವಿ. ಸೊ ಎಂಥ ಪರಿಸ್ಥಿತಿಲಿ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು. ಬೇರೆ ಯಾರನ್ನೂ ಎಕ್ಸಾಂಪಲ್ ಕೊಟ್ಟು ಹೇಳೋದೇ ಬೇಕಾಗಿಲ್ಲ ಫ್ರೆಂಡ್ಸ್. ಮನೇಲಿ ನಾನು ಮಾಡ್ತಿರೋದು ಅದೇ. ಇಷ್ಟೊತ್ತು ಹೇಳಿದ್ದು ನನ್ನ ಜೀವನದ ಬಗ್ಗೆನೇ, ನಾನು ಅದನ್ನೇ ಮಾಡ್ತಾ ಇರೋದು. ಸೊ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು, ಇದರಿಂದ ಫೇಸ್ ಗ್ಲೋ ಆಗುತ್ತೆ, ವೆಯ್ಟ್ ಲಾಸ್ ಆಗ್ತೀನಿ, ಈ ಥರ ಎಲ್ಲ ಯೋಚನೆ ಮಾಡಿ ನಾವು ಈ ಥರ ಮಾಡ್ತಾಯಿದ್ದೀವಿ. ಸೊ ಆಗಿನ ಕಾಲದ ಥರ ಬದುಕೋದು ತುಂಬಾ ಕಷ್ಟ. ಇವಾಗಂತೂ ಅದು ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಕಾಲ ಅಂತೂ ಬದಲಾಯ್ತಿಲ್ಲ, ನಾವು ಮನುಷ್ಯರು ಬದಲಾಯ್ತಿರೋದು ಅನ್ನೋದು ಸತ್ಯ. ಕಾಲ ಅದ್ರ ಪಾಡಿಗೆ ಅದು ಏನೇನು ಬೇಕೋ ಕಾಲಕ್ಕೆ ಅದು ಕೊಡ್ತಾಯಿದೆ. ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ಅಷ್ಟೇ. ಆಗ ದಿನಸಿ ಪದಾರ್ಥಗಳು ಇನ್ನೇನಾದರೂ ಬೇಕು ಅಂದರೆ ನಡ್ಕೊಂಡು ಹೋಗೋರು, ಇಲ್ಲ ಅಂದರೆ ಸೈಕಲ್ಗಳನ್ನ ಇಟ್ಕೊಂಡಿರೋರು ಅದರಲ್ಲಿ ಹೋಗಿ ತೊಗೊಂಡು ಬಂದುಬಿಡೋರು. ಬಟ್ ಈಗಿನ ಕಾಲದಲ್ಲಿ ನಮಗೆಲ್ಲ ಎಷ್ಟು ಫೆಸಿಲಿಟಿ ಇದೆ ಅಂದರೆ, ಕೂತಿತ್ತವೇನೇ ಆರ್ಡ್ರ್ ಮಾಡಿಬಿಡೋದು. ನಮಗೇನು ಬೇಕು, ಅಯ್ಯೋ ಅಲ್ಲಿವರೆಗೂ ಯಾರು ಹೋಗಿ ತರ್ತಾರಪ್ಪ, ಆರ್ಡ್ರ್ ಮಾಡಿದ್ರೆ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳೋದು, ಆರ್ಡ್ರ್ ಮಾಡ್ಕೊಳ್ಳೋದು, ಮನೆ ಬಾಗಿಲಿಗೆ ತರಿಸ್ಕೊಳ್ಳೋದು. ಫ್ರೆಂಡ್ಸ್, ಇದನ್ನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡಿದ್ದೀನಿ, ಬೋರ್ ಮಾಡಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ಸಾರಿ. ಬಟ್ ಒಂದು ಟಾಪಿಕ್ ಎತ್ಕೊಂಡ್ಬಿಟ್ರೆ ನೋಡಿ, ಈ ಥರ ಎಲ್ಲ ಮಾತಾಡೋರ್ಗೂ ಸಮಾಧಾನನೇ ಇರಲ್ಲ ನನಗೆ. ಸೊ ಹಾಗಾಗಿ ಎಲ್ಲ ಹೇಳಿಬಿಟ್ಟೆ. ಇನ್ನೂ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ನಮ್ಮದು ಕಥೆಯೆಲ್ಲ ಜೀವನ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಸೊ ಇನ್ನೇನು ಮಾಡೋದಲ್ವಾ, ಹೇಗೆ ಬರುತ್ತೋ ಹಾಗೆ ಜೀವನನ ನಡೆಸ್ಕೊಂಡು ಹೋಗಬೇಕು. ಬನ್ನಿ ಇವಾಗ ನೋಡೋಣ. ಫ್ರೆಂಡ್ಸ್, ಲಕ್ಷ್ಯಗೆ ಫೇಸ್ ವಾಶ್ ಮಾಡು ಅಂತ ಕಳಿಸಿದೆ. ಸೊ ಅವ್ನು ಬಾತ್ರೂಮಲ್ಲಿ ಸಾಂಗ್ ಆಡ್ತಾ ಫೇಸ್ ವಾಶ್ ಮಾಡ್ತಿದ್ದಾನೆ. ಅವ್ನು ಸಾಂಗ್ ಕೇಳ್ತಾ ನಾನಂತೂ ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಕೇಳಿದ್ರೆ ನೀವು ಫಿದಾಗೋಗ್ತೀರಾ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಬನ್ನಿ ನಿಮಗೂ ಒಂದ್ಸಲಿ ಕೇಳಿಸ್ತೀನಿ, ನೋಡೋಣ ಅವ್ನು ಹಾಡು ಹೇಳ್ತಿಲ್ವಾ ಅಂತ ಗೊತ್ತಿಲ್ಲ ನನಗೆ. ಸೊ ಹೋಗ್ತೀನಿ, ಹಾಡು ಹೇಳ್ತಿದ್ರೆ ನಿಮಗೂ ತೋರಿಸ್ತೀನಿ, ಓಕೆನಾ? ಬನ್ನಿ. ಬೆಳ್ದ ಚಂದ್ರ ಪಾಲು ನಂಗೆ ಚಾರ ಪ್ರೀತಿ ಒಳಗೆ. ಯಾವ್ದು ಹಾಡು ಹೇಳ್ತಿದ್ದೆ? ಬಟ್ಟೆಲ್ಲ ಕಷ್ಟ ನೆನ್ಸ್ಕೊಂಡಿದ್ಯಾ? ಸರಿ, ಅದ್ಯಾವ್ದು ಹಾಡು ಹೇಳ್ತಿದ್ದೆಲ್ಲ ಹೇಳು. ಬೆಳ್ದ ಚಂದ್ರ ಪಾಲು ನೀನು ನಂಗೆ ಚಾರ ಪ್ರೀತಿ ಒಳಗೆ. ಬಿಲ್ಡಿಂಗ್ಗಳ ಭೂಮಿ ತಪ್ಪಿ ನನಗೆ ನೀನೇ ನನಗೆ ಬೆಳ್ಳಿ ಚುಕ್ಕಿ ತನ್ಗೆ ವಿನದಾನೆ ಬಿಸಿಲಿಯೋ ದೇವದ ಈ ಶಿವನಿಗೆ ಆಮೇಲೆ ಅಷ್ಟೇ. ಅದೇನಾದ್ರೂ ರೈಮ್ಸ್ ಹೇಳು ಅಂದ್ರೆ ಇಷ್ಟು ಕರೆಕ್ಟಾಗಿ ಹೇಳ್ತೀರಾ ಸಾಹೇಬ್ರು? ನಾನು ಹೇಳ್ಕೊಡ್ಬೇಕು ರೈಮ್ಸ್ನೆಲ್ಲ, ಇದನ್ನೆಲ್ಲ ಟಿವಿಲಿ ಹೇಳ್ಕೊಡ್ತಾರಲ್ವಾ? ಹೇಳಲ್ಲ ಅಂತ ಹಠ ಮಾಡ್ತಿದ್ದ. ನಾನು ಸ್ವಲ್ಪ ಗದ್ರಿಸಿದ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಹೆಂಗೆ ಹೇಳ್ದ ಹಾಡು. ಲಕ್ಷಯ್, ಓದ್ಕೋತೀಯಾ? ಬನ್ನಿ ಫ್ರೆಂಡ್ಸ್, ಈಗ ನಾನು ಮಖಾನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಈ ಥರ ಮಖಾನ ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಇದು ತಿನ್ನೋದಕ್ಕೆ ಸ್ವಲ್ಪ ಪಾಪ್ಕಾರ್ನ ತಿಂತೀವಲ್ವ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಪಾಕೆಟ್ ಸ್ನ್ಯಾಕ್ಸ್ ಕೊಡಿಸೋದಕ್ಕಿಂತ ಈ ಥರ ಮಖಾನ ಫ್ರೈ ಮಾಡಿ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಹೆಲ್ದಿಯಾಗಿರ್ತಾರೆ ಅಂತ ಈ ಥರ ಮಾಡಿ ಕೊಡ್ತಾಯಿದ್ದೀನಿ. ಮತ್ತು ಡಯೆಟ್ಗೂ ಇದು ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಇದನ್ನೇ ಫ್ರೈ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಪ್ರೋಟೀನ್ ಸಹ ಹೆಚ್ಚಿಗೆ ಇರುತ್ತೆ ಮತ್ತು ಕಡಿಮೆ ಕ್ಯಾಲ್ರಿ ಇದೆ. ಆ್ಯಂಟಿ ಏಜಿಂಗ್ ಗುಣನೂ ತುಂಬಾ ಹೆಚ್ಚಿಗೆ ಇರುತ್ತೆ ಇದರಲ್ಲಿ.
ಸೊ ಮಕ್ಕಳಿಗೆಲ್ಲ ಒಳ್ಳೆ ಸ್ನ್ಯಾಕ್ಸು ಅದು ಇದು ಕೊಡೋದ್ರ ಬದಲು ಈ ಥರನಾದರೂ ಕೊಟ್ಟು ಆರೋಗ್ಯನ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಿರುತ್ತೆ. ಸೊ ಈ ಮಕಾನ ತಿನ್ನೋದ್ರಿಂದ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ ಅಂತ ಕೇಳಿದ್ದೀನಿ. ಆದಷ್ಟು ಮನೇಲೇ ಸಿಗುವಂಥ ಪದಾರ್ಥಗಳನ್ನೇ ಮಕ್ಕಳಿಗೆ ಕೊಡಿ. ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ತಂದು ಪಾಕೆಟ್ ಫುಡ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ. ತುಂಬಾ ಹುಷಾರಿಲ್ದಂಗೆ ಆಗುತ್ತೆ. ಮಕ್ಕಳುಗಳಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಜನ ಪಾಕೆಟ್ ಫುಡ್ನ ಕೊಡಿಸಿ ಅಯ್ಯೋ ಎಲ್ಲರೂ ತಿಂತಾರೆ, ನಾವು ತಿಂದರೆ ಏನಾಗ್ಬಿಡುತ್ತೆ ಅಂತ ಹೇಳಿ ಕೊಡಿಸ್ತಾರೆ. ದಯವಿಟ್ಟು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡು ಕೊಡಿ. ಮತ್ತು ಮನೇಲೇ ನಿಮ್ಗೆ ಏನಾಗುತ್ತೋ ಬಿಸ್ಕೆಟ್ಸು ಈ ಥರ ಎಲ್ಲ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ಆರೋಗ್ಯವಾಗಿರ್ತಾರೆ. ಅವ್ರ ಮೇಲೂ ಸ್ವಲ್ಪ ಕಾಳಜಿ ವಹಿಸ್ಬೇಕು ನಾವು. ಅದ್ರ ಬದಲಾಗಿ ನಾವು ಫ್ರೂಟ್ಸ್ನೆಲ್ಲನೂ ಕೊಡ್ಬೋದು. ಕಲ್ಲಂಗಡಿ ಹಣ್ಣು, ಆರೆಂಜು, ಈ ಥರ ಮಾವಿನ ಹಣ್ಣು ಸೀಸನ್ ಬೇರೆ ಬರುತ್ತೆ. ಸ್ವಲ್ಪ ಅದನ್ನು ಕಡಿಮೆ ಕೊಡಿ, ಏಕೆಂದರೆ ಬಿಸಿಲಿಗೆ ಜಾಸ್ತಿ ತಿಂದಷ್ಟು ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಆದಷ್ಟು ಆರೋಗ್ಯ ಕಡೆ ಗಮನ ಕೊಟ್ಕೊಳ್ಳಿ. ಈ ಬೇಸಿಗೆಲಂತೂ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರೂ ಸಾಲದು. ಜಾಸ್ತಿ ಬಿಸಿಲಲ್ಲೆಲ್ಲ ಓಡಾಡೋದಕ್ಕೆ ಬಿಡೋದು ಈ ಥರ ಎಲ್ಲ ಮಾಡಬೇಡಿ. ಬೆಳಗಿನ ಜಾವ ಬಿಸಿಲಿಗೆ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಅಂತ ಬಿಟ್ಟು ಮನೆಯೊಳಗಡೆ ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ತಾ ಇರಿ ಅವ್ರ ಕೈಲಿ. ಅಂದರೆ ಡ್ರಾಯಿಂಗ್ ಮಾಡೋದು, ಕಲರಿಂಗ್ ಮಾಡೋದು, ಅವ್ರಿಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಅವ್ರ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಾರಿ, ಇಷ್ಟೊತ್ತು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ನನಗೆ ಕ್ಷಮಿಸಿ. ಅದು ನನ್ನ ಲೈಫಲ್ಲಿ ನಾನು ಯಾವ ಥರ ಇದ್ದೀನಿ ಅನ್ನೋದನ್ನು ಕಂಪೇರ್ ಮಾಡಿಕೊಂಡು ಮಾತಾಡಿರೋದು. ಸೊ ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಕೂಡ ಮಾಡ್ಬೋದು, ಬರೀ ಲೈಕ್ ಅಂತಲೇ ಅಲ್ಲ. ಅವಾಗಲಾದರೂ ನನಗೆ ಗೊತ್ತಾಗುತ್ತೆ ವಿಡಿಯೋ ಚೆನ್ನಾಗಿ ಓಡ್ತಿದ್ಯಾ, ಅಂದರೆ ವಿಡಿಯೋ ಇಷ್ಟ ಆಗ್ತಿದ್ಯಾ ನಿಮಗೆಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವು ಲೈಕು ಮಾಡಿಲ್ಲ, ಡಿಸ್ಲೈಕು ಮಾಡಿಲ್ಲ ಅಂದರೆ ನನಗೇನೂ ಅರ್ಥ ಆಗೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವಿಡಿಯೋ ಚೆನ್ನಾಗಿ ಬರ್ತಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಇದರಿಂದ ನಾನು ಸ್ವಲ್ಪ ಮೋಟಿವೇಟ್ ಆಗಿ ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಇದೊಂದು ಕೆಲಸನ ಮಾಡಿ. ಹೋಗಿ ಬರ್ತೀನಿ. ಬಾಯ್.